ಸೊ ಲಂಕಾ ರೀಚ್ ಆಗಿದ್ದೇವೆ. ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ದೇವೆ, ನೋಡಿ ರೂಮ್ ಹೇಗಿದೆ ಅಂತೇಳಿ. ಇದು ನಾವೀಗ ಬಂದಿದ್ದೇವೆ ಕ್ಲಿಮ್ಜಿಯೋ ಫಾರೆಸ್ಟ್ ಅಂತೇಳಿ. ಫುಲ್ ಈಗಲಿರುವಂಥ ಜಾಗ ಅಂತೆ ಇಲ್ಲಿ. ಇದು ಕ್ರೋಕೋಡೈಲ್ ಕೇವ್ ಅಂತೇಳಿ. ನಾವೀಗ ಪೆನಾಂಗಿಂದ ಲಂಕಾಗೆ ಹೋಗ್ತಿದ್ವಿ ಫ್ಲೈಟಲ್ಲಿ. ಬೆಳಿಗ್ಗೆ 9:20 ಅಂತ ಫ್ಲೈಟ್. ಪೆನಾಂಗಲ್ಲಿ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ, ಒಂದು ವೇಸ್ಟ್ ಆಯಿತು. ಫ್ಲೈಟಲ್ಲಿ ಮಿಸ್ ಆಗಿ ಎಲ್ಲ ಬಸ್ಸಲ್ಲಿ ಬಂದು ಒಂದು ಅಲ್ಲಿ ವೇಸ್ಟ್ ಆಯಿತು. ಮತ್ತು ಒಂದು ದಿನ ನಮ್ಗೆ ಸ್ಪೆಂಡ್ ಮಾಡಲಿಕ್ಕೆ ಇರೋದು. ಸೊ ಲೊಕೇಶನ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಪೆನಾಂಗ್ ಹಿಲ್ ತೋರಿಸಿದೆವು, ಮತ್ತು ಶಾಪಿಂಗ್ ಮಾಲ್ ಅಷ್ಟೇ ಹೋದದ್ದು, ಒಂದು ಸ್ಟ್ರೀಟ್ ಫುಡ್ ಅಷ್ಟೇ. ಮತ್ತು ಲಂಗಾವಿಯಲ್ಲಿ ನಾವು ಒಂದು 2 ಡೇಸಲ್ಲಿ ಸ್ಪೆಂಡ್ ಮಾಡಲಿಕ್ಕಿದ್ದೇವೆ. ಅಲ್ಲಿ ತೋರಿಸ್ಲಿಕ್ಕಿದ್ದೇವೆ ಏನೆಲ್ಲ ಇದೆ ಅಂತ. ಅಲ್ಲಿ ಸ್ಟ್ರೀಟ್ ಫುಡ್ ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡುವ ಅಲ್ಲಿ ಏರ್ ಏಷ್ಯಾ ಬಾರ್ದು. ಸೊ ಲಂಕಾ ಬೇರೆ ನಾವು ಲ್ಯಾಂಡ್ ಆದೆವು. ಓನ್ಲಿ 20 ಮಿನಿಟ್ಸ್ ನಮಗೆ ಜರ್ನಿ ಇದ್ದದ್ದು. ಅಲ್ಪಡ್ದು ಟ್ಯಾಕ್ಸಿ ಬರ್ತಿಲ್ಲ ಸೊ ಲಂಕಾ ರೀಚ್ ಆಗಿದ್ದೇವೆ. ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ದೇವೆ, ನೋಡಿ ರೂಮ್ ಹೇಗಿದೆ ಅಂತೇಳಿ. ನಮ್ಮದು ಹೊರಗಡೆ ಬಾಲ್ಕನಿ ಇರುವಂಥ ವ್ಯೂ ನೋಡಿ. ಇದು ನಮ್ಮ ರೂಮ್. 5 minutes by car. Yeah, 5-6 minutes like this. Not too far. Okay. Yeah. So you like do ATV first or mangrove first? What do you think? Mangrove. ನಾವು ಲಂಕಾವಿಗೆ ರೀಚ್ ಆಗಿ ಇಮಿಡಿಯೇಟ್ ಆಗಿ ಇಳಿದೆವು. ಎಲ್ಲಿಗಾದ್ರೂ ಹೋಗು ಅಂತೇಳಿ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಇರಲಿಲ್ಲ, ಮನಸ್ಸಿಲ್ಲ ಅಂತೇಳಿ. ಸೊ ಇಮಿಡಿಯೇಟ್ ಆಗಿ ರೂಮಿಗೆ ಹೋಗಿ ಆಗಲೇ ಇಳಿದೆವು. ಸೊ ಇದು ನಾವೀಗ ಬಂದಿದ್ದೇವೆ ಕ್ಲಿಮ್ಜಿಯೋ ಫಾರೆಸ್ಟ್ ಅಂತೇಳಿ. ಮ್ಯಾಂಗ್ರೋವ್ ಟೂರ್ಸ್ ಮತ್ತು ಇದರಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಫಿಶ್ ಫಾರ್ಮಿಂಗ್, ಅಂಡಮಾನ್ ಸಿ, ಕ್ರೊಕೊಡೈಲ್ ಕೇವ್, ಬ್ಯಾಟ್ ಕೇವ್, ಈಗಲ್ ವಾಚಿಂಗ್ ಎಲ್ಲ ಇದೆ ಅಂತೆ. ಬೋಟ್ ರೈಡಿಂಗ್ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನೋಡುವ ಹೇಗೆ ಅಂತೇಳಿ. ಆ್ಯಕ್ಚುಲಿ ಲಂಕಾವಿ ಹೇಳಿದರೆ ಸಿಟಿ ಅಲ್ಲ, ಆಲ್ಮೋಸ್ಟ್ ವಿಲೇಜ್ ಅಂತ ಹೇಳ್ಬೋದು. ನಿಮಗೆ ಊರಿನ ಥರ ಫೀಲ್ ಆಗುತ್ತೆ. ಸೊ ಯಾರೆಲ್ಲ ನೇಚರ್ ಲವರ್ಸ್ ಇದ್ದಾರೆ, ಸೊ ಅವರಿಗೆ ಲಂಗಾವಿ ಇಷ್ಟ ಆಗ್ಬೋದು. ಸಿಟಿ ಇರೋದು ನಮ್ಮ ಕೋಲಾಲಂಪುರಲ್ಲಿ. ಸೊ ಅದು ನೆಕ್ಸ್ಟ್ ನಮ್ಮದು ಪ್ಲ್ಯಾನ್. ಸೊ ನೋಡುವ ಇಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಇಲ್ಲೇ ಬಿಸಿಲು. ಸೊ ನಾವು ಕ್ಯಾಪಲ್ಲಿ ತೆಗೆದೆವು. ಶಾಪ್ಸ್ ಇದೆ, ನಿಮ್ಗೆ ಕ್ಯಾಬ್ಸ್ ಅವೈಲೇಬಲ್ ಇದೆ. ಅಲ್ಲಿಂದ ನಾವು ಕೋಕೋನಟ್ ಮಿಲ್ಕ್ ಶೇಕ್ ತೆಗೆದೆವು. ಇದಕ್ಕೆ 6 ರಿಂಗೆಟ್ಸ್, ಮಲೇಷಿಯನ್ ರಿಂಗೆಟ್ಸ್. ನಾವು 350 ಅದು ಪ್ಯಾಕೇಜ್ ತೆಗೆದೆವು. 350 ಹಾಗೆ ಬೋಟಲ್ಲಿ ಹೋಗಲಿಕ್ಕೆ. ಬ್ಯಾಟ್ ಕೇವ್, ಫಿಶ್ ಫಾರ್ಮ್, ಫೀಡಿಂಗ್ ಎಲ್ಲ ಉಂಟಂತೆ. ನೋಡುವ ಹೇಗಿದೆ ಅಂತೇಳಿ.
ಫುಲ್ ಈಗಲ್ ಇರುವಂತ ಜಾಗ ಅಂತೆ ಇಲ್ಲಿ, ಫುಲ್ ಈಗಲ್. ನಮ್ಗೆಲ್ಲ ಕಾಮನ್ ಆಕ್ಚುಲಿ ಸೂಪರ್ ಯಾ ಅದು ನಿಮ್ಗೆ ಕಾಣ್ತಾ ಉಂಟಲ್ಲ ಅಲ್ಲಿ, ಅದು ಶೂ ಐಲ್ಯಾಂಡ್ ಅಂತೆ, ಶೂ ತರ ಶೇಪ್ ಇದೆ ನೋಡಿ. ಸೊ ಅದು ಶೂ ಐಲ್ಯಾಂಡ್ ಅಂತೆ. ಇದು ಕ್ರೋಕೋಡೈಲ್ ಕೇವ್ ಅಂತೇಳಿ. ಕ್ರೋಕೋಡೈಲ್ ಇಲ್ಲ ಮಾತ್ರ ಕೇವ್ ಥರ ಇದೆ. ಸೊ ನೇಮ್ ಇಟ್ಟದ ಕ್ರೋಕೋಡೈಲ್ ಅಂತೇಳಿ. ಸೊ ಇಲ್ಲಿ ಮೀನುಗಳು ನಿಮ್ಗೆ ಕಾಣ್ಬೋದು ನೋಡಿ, ಮೀನುಗಳಿದೆ. ಸೊ ನಿಮ್ಗೆ ಇಲ್ಲಿ ಹಟ್ ತರ ಕಾಣುತ್ತಲ್ಲ ನೋಡಿ, ಇದು ಫಿಶ್ ಫೀಡಿಂಗ್ ಅಂತ. ಇಲ್ಲಿ ನೋಡಿ ರೆಸ್ಟೋರೆಂಟ್ಸ್ ಕಾಣ್ಬೋದು ನಿಮಗೆ, ಮತ್ತೆ ಫಿಶ್ ಫೀಡಿಂಗ್ ಒಂದು ಮಾಡ್ತಾರಂತೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ತೇವೆ ನಾವೀಗ, ಫಿಶ್ ಫೀಡಿಂಗ್. ಸೊ ಇಲ್ಲಿ ಗೈಡ್ ಇದ್ದಾರೆ, ಅವರನ್ನು ಫಾಲೋ ಮಾಡ್ತಾ ಹೋಗಿ ಫಿಶ್ ಫೀಡಿಂಗ್ ಮಾಡುವಂಥ ಸ್ಥಳಕ್ಕೆ ಹೋಗುವ. ಫುಲ್ ಫಿಶ್, ಬೇರೆ ಬೇರೆ ತರ ಫಿಶ್ ನೋಡಿ. ಹಾಗಾದ್ರೆ ಇಲ್ಲಿ ಮೇನ್ಲಿ ರೆಸ್ಟೋರೆಂಟ್ ಆಯ್ತಾ, ಅಲ್ಲಿ ಫ್ರೆಶ್ ಮೀನು ಸಿಗುತ್ತೆ. ನೀವು ಫಿಶ್ ಯಾವ್ದು ಬೇಕಂತ ಹೇಳಿದರೆ ಅವ್ರನ್ನ ಅದನ್ನು ಹಿಡಿದು ನಿಮಗೆ ಅದನ್ನು ಕುಕ್ ಮಾಡಿ ಕೊಡ್ತಾರೆ. ಸೊ ನಾವು ಫ್ರೈಡ್ ರೈಸ್ ಎಲ್ಲ ತಗೊಂಡೆವು, ನೂಡಲ್ಸ್ ಫ್ರೈಡ್ ರೈಸ್ ಎಲ್ಲ. ಸೊ ಮೇನ್ಲಿದು ರೆಸ್ಟೋರೆಂಟ್ ಅಂತ ಹೇಳ್ಬೋದು, ವಾಟರ್ ಮೇಲೆ. ಸೊ ಬೋಟ್ ರೈಡ್ ಕಂಪ್ಲೀಟ್ ಮಾಡಿದ್ದು, ಒಳ್ಳೊಂದು ಎಕ್ಸ್ಪೀರಿಯೆನ್ಸ್, ಒಳ್ಳೆ ಪ್ಯಾಕೇಜ್ ಇದು. ನಾವು 350 ಅದು ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ದು. 350 ಇದೆ, 400 ಇದೆ, ಮತ್ತು 500 ಇದೆ. ಅದರಲ್ಲಿ ಕಾಯ್ಕಿಂಗ್ ಮತ್ತು ಇದೆಲ್ಲ ಬರುತ್ತೆ, ಸ್ವಿಮ್ಮಿಂಗ್ ಎಲ್ಲ. ಸೊ ನಾವು ಅದು ಮಾಡಲಿಲ್ಲ 350ಅಲ್ಲಿ. ಅದರಲ್ಲಿ ಕೇವ್ ಮತ್ತು ಈಗಲ್ ವಾಚ್ ಹಾಗೆಲ್ಲ ಇದೆ. ಸೊ ಅದೊಂದು ಮಾಡಿದೆ. ಸೊ ನಿಮಗೆ ಇದು ವರ್ತ್ ಪೇಯಿಂಗ್. ನಾವು 350 5 ಜನ ಕೊಟ್ಟದ್ದು, ವರ್ತ್ ಪೇಯಿಂಗ್. ಒಳ್ಳೆಯೊಂದು ಎಕ್ಸ್ಪೀರಿಯೆನ್ಸ್ ಮತ್ತು ಒಳ್ಳೆ ಫುಡ್ ಸಹ ಒಳ್ಳೆ ಇತ್ತು ಅಲ್ಲಿ. ನಾವು ಫ್ರೈಡ್ ರೈಸ್ ಮತ್ತು ಚಿಕನ್ ತೆಗೆದೆವು, ಜ್ಯೂಸ್ ತೆಗೆದೆವು, ಒಳ್ಳೆ ಇತ್ತು ಫುಡ್. ಒಂದು 2 to 3 hours ನಾವು ಸ್ಪೆಂಡ್ ಮಾಡಿದೆ ಇಲ್ಲಿ. ನಾವಿಲ್ಲಿ ಕ್ವಾಡ್ ಬೈಕಿಗೆ ಇದು ಮಾಡಿದ್ದೇವೆ, ಬುಕ್ ಮಾಡಿದ್ದೇವೆ. 3 ಬೈಕ್ ಅವರು 750 ಅಂತ ಹೇಳಿದರು. ಈಗ ನಾವು 550ಗೆ ನೆಗೋಷಿಯೇಟ್ ಮಾಡಿ ಈಗ 550ಗೆ ನಾವು ಇದು ಮಾಡಿದ್ದೇವೆ. ವಿಲೇಜ್ ಮಾರ ಸೂಪರ್, ಯು ಮಸ್ಟ್ ಟ್ರೈ. ಬಿಡಬೇಡಿ, ಹಣ ಜಾಸ್ತಿ ಅಂತ ಬಿಡಬೇಡಿ ಆಯ್ತಾ. ಅದೇ ರಂಜು ಸೂಪರ್ ಮಾರ.
ವಿಲೇಜ್ ಒಳಗೆ ಹೋಗ್ಲಿಕ್ಕೆ ನಮಗೆ ಚೆನ್ನಾಗಿದೆ. ವಿಲೇಜ್ ಒಳಗೆ ಹೋಗ್ಲಿಕ್ಕೆ ಸ್ಮಾರ್ಟ್ ಬೈಕಲ್ಲಿ ನಾವು ಬಂದೆವು. ಇಲ್ಲಿ ಹತ್ತಿರದಲ್ಲಿ ವಾಟರ್ ಫಾಲ್ ಇದೆ ಅಂತೆ. ಸೊ 45 ಮಿನಿಟ್ಸಲ್ಲಿ ನಾವು ಸ್ಮಾರ್ಟ್ ಬೈಕ್ ರೈಡ್ ಮಾಡಿ ವಿಲೇಜ್ ಆ್ಯಕ್ಚುಲಿ ಒಳ್ಳೆ ಖುಷಿ ಅಂದರೆ ಅದು ವಿಲೇಜ್ ಒಳಗೆ ಬಂದದ್ದು. ಆಫ್ ರೋಡ್ ಬೈಕಿಂಗ್ ಸಹ ಇತ್ತು. ಮತ್ತು ಈಗ 45 ಮಿನಿಟ್ಸ್ ಅರೌಂಡು ನಾವು ರೈಡ್ ಮಾಡಿದೆವು. ಮತ್ತು ಈಗ ವಾಟರ್ ಫಾಲ್ ಇದೆ ಅಂತೆ. ಸೊ ನೋಡುವ ವಾಟರ್ ಫಾಲ್ ಅಲ್ಲಿ ಇದು ಶಾಪ್ಸ್ ಎಲ್ಲ ಇದೆ ನೋಡಿ. ಹೇಗಿದೆ ಸ್ಮಾರ್ಟ್ ಬೈಕಿಂಗ್ ಹೇಗಿದೆ? ಸ್ಮಾರ್ಟ್ ಬೈಕಲ್ಲಿ ಫುಲ್ ಮಣ್ಣು ರಟ್ಟಿದೆ, ಕೆಸರು ರಟ್ಟಿದೆ ನಮ್ಮ ಜೋಯಲ್ ರೇಗು ಅವರಿಗೆ. ಏನು ಮಾಡ್ತಿದ್ದೀರಾ ಜೋಯಲ್ ರೇಗರು? ರಾಕೇಶ್ ಪನ್ಪುನ ಒಂಜಿ ನರಮಾಣಿ ಗಾಡಿ ಬುಡ್ರೆ ಬರಂದಿ ನಂಚಿ ನಾವು ಓದಿಂಟು ಗುಂಡಿಡ್ಬಾರ್ದು ಇನ್ನು ನಮ್ಮ ಎಕ್ಕು ಬುರೋ ಗುರೆ ಕಟ್ಟಾದು ಹೆಚ್ಚಿನ ಪರಿಸ್ಥಿತಿ ಆಯ್ತು. ನಾವು ಹೇಳಿದ್ದಾರೆ ಆಫ್ ರೈಡ್ ಅಲ್ಲಿ ಬಂದದ್ದು. ಸೊ ಫುಲ್ ಕೆಸರು ಹಿಂದ್ಗಡೆ ಕುಂದ್ಗೋಡ್ನಿಂದ. ಸೊ ಫುಲ್ ಕೆಸರು ಇಲ್ಲಿ ಮಾತ್ರ ನೀರು ನೋಡಿ ಇಲ್ಲಿ ವಾಟರ್ ಫಾಲ್ ಅದ್ದು. ನಾವೇನು ಬಟ್ಟೆ ಅಂತ ತರಲಿಲ್ಲ, ನಮಗೆ ನಾವು ಸ್ನಾನ ಮಾಡೋದು ಏನು ಪ್ಲ್ಯಾನ್ ಇಲ್ಲ. ಸೊ ಸ್ನಾನ ಮಾಡೋದಾದ್ರೆ ಪ್ಲ್ಯಾನ್ ಮಾಡಿ ಬನ್ನಿ, ಬಟ್ಟೆ ಎಲ್ಲ ತಗೊಂಡು ಆರಾಮ್ಸೆ, ಏನು ಹೆದರಿಕಿಲ್ಲ, ಮಕ್ಕಳಿಗೆಲ್ಲ ಖುಷಿ ಆಗ್ಬೋದು. ನಾವು ಈಗ ಇದ್ದೇವೆ ಲಂಕಾವಿಯ ಮಹಾ ಟವರ್ ಕಡೆ. ನೋಡಿ ನನ್ನ ಹಿಂದ್ಗಡೆ ಇದೆ ನೋಡಿ ಮಹಾ ಟವರ್ ಅಂತೇಳಿ. ಲಂಕಾವಿಯಲ್ಲಿ ಇರೋದು ನಮ್ಮ ರೂಮ್ ಇದೆ ಅಲ್ಲ, ಅದಕ್ಕೆ ಒಂದು 5 ನಿಮಿಷ ಇದು. ಕಾರಲ್ಲಿ ಬಂದರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವಾಕೇಬಲ್ ಕಾರಲ್ಲಿ ಬಂದರೆ 2 to 3 ಮಿನಿಟ್ಸ್, ನಡ್ಕೊಂಡು ಬಂದರೆ ಒಂದು 5 to 10 ಮಿನಿಟ್ಸ್ ಅಂತ. ನೋಡಿ ಟವರ್ ಥರ. ಸ್ವಲ್ಪ ಸೈಡಲ್ಲಿ ನಿಮಗೆ ಒಂದು ಸ್ಟ್ರೀಟ್ ಫುಡ್ಡು ಒಂದು ಸಿಗುತ್ತೆ ನೋಡಿ. ನಮ್ಮ ಹಿಂದ್ಗಡೆ ಫುಲ್ ಸ್ಟ್ರೀಟ್ ಫುಡ್ ಎಲ್ಲ. ನೈಟ್ ಬಂದರೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು ನನಗೆ.